ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೈಲು ಸುನಿಲ್. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಇನ್ಫಾರ್ಮೇಷನ್ ಅಡ್ಡ. ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣನೇ ಗೊತ್ತಾಗ್ಬಿಟ್ಟಿರುತ್ತೆ. ನಾನಿವತ್ತು ಮಾತಾಡ್ತಾ ಇರೋ ಒಂದು ಟಾಪಿಕ್, ಮಾತಾಡ್ತಾ ಇರೋದು ಅನ್ನೋದಕ್ಕಿಂತ ಮಾತಾಡಲೇಬೇಕು ಅಂತ ತಗೊಂಡಿರುವಂಥ ಟಾಪಿಕ್ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರು ಜುಲೈ 19ರಲ್ಲಿ ಲಡಾಖ್ನ ಸಿಯಾಚಿನ್ನಲ್ಲಿ ನಡೆದಂಥ ಒಂದು ದುರಂತದಲ್ಲಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅಂತಲೇ ಹೇಳ್ಬೋದು. ಅಂಶುಮನ್ ಸಿಂಗ್ ಯಾರು? ಈಗ ಅವರ ವೈಫ್ ಆಗಿರ್ಬೋದು, ಅವ್ರಿಗೆ ಪ್ರಶಸ್ತಿನ ಕೂಡ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅವ್ರಿಗೆ ಏನಾಗಿತ್ತು ಇದ್ರ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನಮ್ಮ ಸೈನಿಕರು, ಸೋಲ್ಜರ್ಸ್ ಫ್ಯಾಮಿಲಿ, ಆರ್ಮಿ ಲೈಫು, ಇದ್ರ ಬಗ್ಗೆ ಗೊತ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಹೆಂಗೆ ಗೊತ್ತಾ? ಗೊತ್ತಿಲ್ಲದೆ ಇರೋರು ಅಂತಂದರೆ ನಮ್ಮ ಸರ್ಕಾರದಲ್ಲಿ ಇರೋರ್ಗೇನೆ ಗೊತ್ತಿರಲ್ಲ, ಉಡಾಫೆ ಮಾತುಗಳನ್ನ ಆಡೋದು. ಇವಾಗ ಆರ್ಮಿಯಲ್ಲಿ ಸೇರ್ಕೊಂಡಿರೋರು ಅಂತಂದರೆ ಏನು, ಅವ್ರ ಪ್ರಕಾರ ಒಂದೊತ್ತು ಊಟಕ್ಕೂ ಗತಿ ಇರಲ್ಲ, ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇರಲ್ಲ, ಅನಿವಾರ್ಯ ಸೇರ್ಕೊಳ್ಳೇಬೇಕು, ಹೋಗಿ ಸೇರ್ಕೊಂಡಿದ್ದಾರೆ ಅಷ್ಟೇನೆ. ಅವ್ರಿಗೆ ಅನಿವಾರ್ಯ, ತಿನ್ನೋಕ್ಕೂ ಅನ್ನ ಇಲ್ಲ, ಗತಿ ಇಲ್ಲದೆ ಇರೋರು ಅದಕ್ಕೆ ಸೈನಿಕರೆಲ್ಲ ಹೋಗ್ಬಿಟ್ಟು ಆರ್ಮಿಗೆ ಸೇರ್ಕೊಂಡಿದ್ದಾರೆ ಅಂತ ನಿಮ್ಮ ಪ್ರಕಾರ. ಆದರೆ ಈಗ ಅಂಶುಮನ್ ಸಿಂಗ್ ಅಂತ ಏನು ಹೇಳಿದೆ, ಅವ್ರಿಗೆ ತಿನ್ನಕ್ಕೆ ಗತಿ ಇಲ್ದೇನೆ ಹೋಗಿ ಆರ್ಮಿಗೆ ಸೇರ್ಕೊಂಡಿರಲಿಲ್ಲ. ಎಷ್ಟೋ ಸಾವಿರಾರು ಜನ ಯೋಧರು ಆರ್ಮಿಗೆ ಜಾಯ್ನ್ ಆಗಿದ್ದಾರೆ. ಅವರೆಲ್ಲರೂ ಒಳ್ಳೆ ರಿಚ್ ಪರ್ಸನ್ಸೇ ಆಗಿರ್ತಾರೆ. ಅವ್ರಿಗೆ ಆರ್ಮಿಗೆ ಸೇರ್ಕೋಬೇಕು ಅನ್ನೋದು ಏನೂ ಇರೋದಿಲ್ಲ, ಅನಿವಾರ್ಯನೇ ಇಲ್ಲದೆ ಇದ್ರೂ ಅವ್ರು ಸೇರ್ಕೊಂಡಿರ್ತಾರೆ. ಏನಕ್ಕೆ ಅಂತಂದರೆ ದೇಶ ಸೇವೆ ಮಾಡಬೇಕು, ನಾನು ಲೈಫಲ್ಲಿ ಹುಟ್ಟಿದ್ದೀನಿ ಅಂತಂದರೆ ನಾನು ದೇಶ ಸೇವೆಗೋಸ್ಕರನೇ ಹುಟ್ಟಿದ್ದೀನಿ ಅನ್ನಂತ ಜಾಯ್ನ್ ಆಗಿರೋರು ಎಷ್ಟೊಂದು ಜನ ಇರ್ತಾರೆ ಅಲ್ವಾ. ಅದೇ ನಮ್ಮ ರಾಜಕಾರಣಿಗಳ ಪ್ರಕಾರ ಆರ್ಮಿಯವರು ಅಂತಂದರೆ ಅವ್ರಿಗೆ ತಿನ್ನಕ್ಕೆ ಕೂಡ ಒಂದು ತುತ್ತು ಅನ್ನಕ್ಕೂ ಗತಿ ಇರೋದಿಲ್ಲ, ಅವ್ರಿಗೆ ಕೆಲಸಗಳಿರೋದಿಲ್ಲ, ಮನೆ ಪರಿಸ್ಥಿತಿಗಳು ಹಂಗಿರುತ್ತೆ, ಅದಕ್ಕೆ ಸೇರ್ಕೊಂಡಿದ್ದಾರೆ. ಏನೋ ಒಂದು ದುರಂತ ನಡೀತು, ಹೋದ್ರು ಬಿಡಿ ಅಷ್ಟೇ, ಮೌನಾಚರಣೆ ಆಚರಿಸಿದ್ವಿ, ಬಿಟ್ಟಾಕಿ. ಈ ಥರ ಉಡಾಫೆ ಮಾತುಗಳನ್ನ ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ. ಸೊ ಆರ್ಮಿಗೆ ಜಾಯ್ನ್ ಆಗೋದು ಅಂತಂದರೆ ಅಷ್ಟು ಈಸಿ ಅಲ್ಲ, ಎಷ್ಟು ಕಷ್ಟ ಇರುತ್ತೆ. ಸೊ ಫ್ಯಾಮಿಲಿನ ಬಿಟ್ಟು ಒಂದು ಕಡೆ ಇರಬೇಕು, 6 ತಿಂಗಳು ವರ್ಷ ಒಂದೇ ಕಡೆ ಇರಬೇಕು, ಮತ್ತು ಅವ್ರಿಗೆ ಕಾಲ್ ಫೆಸಿಲಿಟೀಸ್ಗಳಿರೋದಿಲ್ಲ, ಕಾಲ್ ಮಾಡಿ ಮಾತಾಡೋದಕ್ಕಾಗೋದಿಲ್ಲ, ನೆಟ್ವರ್ಕ್ಗಳಿರೋದಿಲ್ಲ, ತಿನ್ನೋದಕ್ಕೆ ಒನ್ ಟೈಮ್ ಊಟನೂ ಇರೋದಿಲ್ಲ, ಹೇಳೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ. ಆದರೆ ಅವರು ಯಾವ್ಯಾವ ಸಿಚುವೇಶನಲ್ಲಿ ಹೆಂಗಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನೀವುಗಳು ಒಂದಿನ ಇದು ನೋಡಿ, ಆರ್ಮಿಯವರು ವರ್ಷಾನ್ಗಟ್ಲೆ ತಿಂಗಳಾನ್ಗಟ್ಲೆ ಫ್ಯಾಮಿಲಿನ ಬಿಟ್ಟಿರ್ತಾರೆ. 6 ತಿಂಗಳಿಗೋ 3 ತಿಂಗಳಿಗೋ ಒನ್ ಟೈಮ್ 15 ದಿನ 20 ದಿನ 1 ತಿಂಗಳು ರಜಾ ತಗೊಂಡು ಬಂದು ಇದ್ಬಿಟ್ಟು ಹೋಗ್ತಾರೆ, ಅದೇ ಹ್ಯಾಪಿನೆಸ್. ಸೊ ನೀವುಗಳು ಒಂದಿನ ಇದು ನೋಡಿ, ಅವ್ರ ಕಷ್ಟಗಳನ್ನ ಅನುಭವಿಸಿ ನೋಡಿ. ರಾಜಕಾರಣಿಗಳಾಗಿರ್ಬೋದು, ಉಡಾಫೆ ಮಾತುಗಳನ್ನ ಆಡೋರಾಗಿರ್ಬೋದು, ಬಿಟ್ಟಿರೋದೇನು ಕಷ್ಟನಾ, ದುಡ್ಡು ಬರಲ್ವಾ ಅಂತ ಕೇಳ್ತೀರಾ. ದುಡ್ಡು ಯಾವುದೇ ಕೆಲ್ಸಕ್ಕೆ ಹೋದ್ರೂ ದುಡ್ಡು ಬರುತ್ತೆ. ಯಾರೂ ಅವರ ಫ್ಯಾಮಿಲಿನಾಗಿರಲಿ ನಾನು ದೇಶ ಸೇವೆ ಮಾಡ್ತೀನಿ ಅಂತ ಹಠ ಮಾಡಿ ಯಾರೂ ಹೋಗೋದಿಲ್ಲ, ಅಂಥ ದೊಡ್ಡ ಮನಸ್ಸು ಯಾರಿಗೂ ಇರೋದಿಲ್ಲ ಆರ್ಮಿಯಲ್ಲಿರೋರಿಗೆ ಬಿಟ್ಟರೆ. ಸೊ ಅವರು ಕೊಡ್ತಾ ಇರೋಂಥ ಕೊಡುಗೆ ಅಪಾರ ಅಂತಲೇ ಹೇಳ್ಬೋದು. ಅವ್ರ ಕಷ್ಟಗಳಾಗಿರ್ಬೋದು, ಅವರಿರೋ ಪರಿಸ್ಥಿತಿ ಆಗಿರ್ಬೋದು. ಸೊ ನಾನು ಆರ್ಮಿ ವೈಫ್ ಆಗಿದ್ದೀನಿ, ನನ್ನ ಹಸ್ಬೆಂಡ್ ಆರ್ಮಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಏನಕ್ಕೆ ಅಂತಂದರೆ ಅವ್ರು ಸ್ಯಾಕ್ರಿಫೈಸ್ ಎಷ್ಟು ಮಾಡ್ತಿದ್ದಾರೆ ಫ್ಯಾಮಿಲಿಗೋಸ್ಕರ ಆಗಿರ್ಬೋದು, ನಮ್ಮ ದೇಶಕ್ಕೋಸ್ಕರ ಆಗಿರ್ಬೋದು. ಹಗಲು ರಾತ್ರಿ, ಬಿಸಿಲು ಮಳೆ ಚಳಿ ಐಸು ಎಲ್ಲೆಲ್ಲಿರ್ತಾರೋ ಅವರು. ಅವ್ರಿಗೆ ಊಟ ತಿನ್ನೋದಕ್ಕೂ ಆಗದೇನೆ ಸಮ್ಟೈಮ್ಸ್ ಮ್ಯಾಗಿ ಮಾಡ್ಕೊಂಡು ತಿಂದಿದ್ದು ಇದೆ. ಮ್ಯಾಗಿ ಇರಲಿ, ಒನ್ ಟೈಮ್ ಮ್ಯಾಗಿ ಎಲ್ಲ ಕುಡಿಯೋಕ್ಕೆ ನೀರು ಇಲ್ಲದೆ ಇರೋವಂಥ ಸಿಚುವೇಶನಲ್ಲೂ ಅವರು ಇದ್ದಾರೆ. ಸೊ ಅವ್ರಿಗೆ ಏನೇ ಕಷ್ಟ ಆಗಲಿ, ನಾವು ಸಡನ್ನಾಗಿ ಹೋಗಿ ಅವ್ರನ್ನ ರೀಚ್ ಆಗ್ತೀವಿ ಅನ್ನೋದೆಲ್ಲ ಸುಳ್ಳು. ನಮಗೇನೇ ಆದ್ರೂ ಸಡನ್ನಾಗಿ ಬಂದು ಅವ್ರು ನೋಡ್ತಾರೆ ಅನ್ನೋದು ಇನ್ನೂ ಸುಳ್ಳು. ಯಾಕಂತಂದರೆ ಅವ್ರು ಮಾಡ್ತಾ ಇರೋ ಕೆಲಸಗಳು ಅಂಥದ್ದು. ಸೊ ಉಡಾಫೆ ಮಾತುಗಳು ರಾಜಕಾರಣಿಗಳು ನ್ಯೂಸಲ್ಲೇನೇ ಡೈರೆಕ್ಟಾಗಿ ಹೇಳ್ತಾ ಇರ್ತಾರೆ ಈ ಥರ ಮಾತುಗಳೆಲ್ಲನೂ. ಅದು ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಯಾಕಂತಂದರೆ ಅವ್ರು ಏನಕ್ಕೆ ಮಾತಾಡ್ತಿದ್ದಾರೆ, ಅವ್ರು ಮಾತಾಡೋದ್ರಲ್ಲಿ ತಪ್ಪಿಲ್ಲ. ಅವರು ಸೈನಿಕರ ಕಷ್ಟ ಅವ್ರಿಗೆ ಅರ್ಥ ಆಗ್ತಿಲ್ಲ. ಅವರು ಸೈನಿಕರು ಅಂತಂದರೆ ಹಾಗೆ ಬಾರ್ಡ್ರಲ್ಲಿ ಇರ್ತಾರೆ, ಡ್ಯೂಟಿ ಮಾಡ್ತಾರೆ, ಆಪೋಸಿಟಿಂದ ಏನಾದರೂ ಯುದ್ಧ ಎಲ್ಲ ಬೀಳ್ತು ಅಂತಂದರೆ ಹುತಾತ್ಮರಾಗ್ತಾರೆ, ಅಷ್ಟೇ. ಅವ್ರಿಗಿನ್ನೇನು ಗೊತ್ತಿಲ್ಲ. ಅವ್ರ ಕಷ್ಟಗಳು ಇವ್ರಿಗೆ ಗೊತ್ತಾದಾಗ, ಇವ್ರನ್ನ ಅವ್ರ ಜಾಗದಲ್ಲಿ ನಿಲ್ಲಿಸಿ ಎಲ್ಲನೂ ಮಾಡಿದಾಗ ಇದೆಲ್ಲನೂ ಗೊತ್ತಾಗುತ್ತೆ. ಸೊ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರು ಲಡಾಖ್ನ ಸಿಯಾಚಿನ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ, ಕೆಲಸನ ಮಾಡ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಆಪರೇಷನ್ ಮೇಘದೂತ್ ನಡೀತಾ ಇರುತ್ತೆ. ಅಲ್ಲಿ ಅವರ ಮೆಡಿಕಲ್ ಬಂಕರ್ಗೆ ಅಚಾನಕ್ ಆಗಿ ಬೆಂಕಿ ಹತ್ಕೊಬಿಡುತ್ತೆ. ಸೊ ಬೆಂಕಿ ಹತ್ಕೊಂಡಾಗ ಸೋಲ್ಜರ್ಸ್ ಆಗಿರಲಿ, ಯಾರೇ ಇರಲಿ, ಯಾವುದೇ ಕೆಲಸದವರೇ ಆಗಿರಲಿ, ಫಸ್ಟ್ ಮಾಡಬೇಕಾಗಿರೋದು ಆ ಬೆಂಕಿನ ಆರಿಸ್ಬೇಕು, ಅದರೊಳಗಡೆ ಯಾರ್ಯಾರಿದ್ದಾರೆ ಅವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋದು ಒಂದು ಮೈಂಡ್ ಸೆಟ್ಟಲ್ಲಿರುತ್ತೆ. ಸೊ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರು ಕೂಡ ಅವರು ಅಲ್ಲಿ ಒಳಗಡೆ ಯಾರಿದ್ದಾರೆ, ಏನಾಗ್ತಾ ಇದೆ, ಒಳಗಡೆ ಹೋಗಿ ನಾನು ಅವ್ರನ್ನ ಕಾಪಾಡಬೇಕು ಅಂದ್ಬಿಟ್ಟು ಅವರು ಆ ಬಂಕರ್ ಒಳಗಡೆ ಹೋಗ್ತಾರೆ. ಬಟ್ ಅವರು ಅಲ್ಲಿರೋರನ್ನ ರಕ್ಷಣೆ ಮಾಡ್ತಾರೆ, ಅವರ ರಕ್ಷಣೆ ಆಗೋದಿಲ್ಲ. ಅಲ್ಲಿ ಆ ದುರಂತದಲ್ಲಿ ಅವರು
ಎಕ್ಸ್ಪೈರ್ಡ್ ಆಗ್ತಾರೆ. ಸೊ ಅಂಶುಮನ್ ಸಿಂಗ್ ಅವರು ಈ ರೀತಿ ಈ ದುರಂತದಲ್ಲಿ ಎಕ್ಸ್ಪೈರ್ಡ್ ಆಗ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಅವರು ರೀಸೆಂಟ್ ಆಗಿ ಮದುವೆ ಕೂಡ ಆಗಿರ್ತಾರೆ. ಅವರು ಸಂಪ್ರತಿ ಅನ್ನೋರ್ನ ಮದುವೆ ಆಗಿರ್ತಾರೆ. 8 ರಿಂದ 9 ವರ್ಷ ಐ ಥಿಂಕ್ ಪ್ರೀತಿಸಿ ಅವರಿಬ್ರು ಮದುವೆ ಆಗಿರ್ತಾರೆ. ಬಟ್ ಮದುವೆ ಆಗಿದ್ದ 6-7 ತಿಂಗಳಿಗೇನೆ ಅವರು ಈ ರೀತಿ ತೀರ್ಕೊಂಡಿದ್ದು ಸಿಕ್ಕಾಪಟ್ಟೆ ನೋವಾಗುತ್ತೆ. ಅದು ಎಂಥವ್ರಿಗೆ ಆದ್ರೂ ನೋವಾಗೇ ಆಗುತ್ತೆ. ಬಟ್ ಪ್ರೀತಿಸಿ ಮದುವೆ ಆಗಿರುವಂಥ ಹೆಂಡತಿಗೆ ಯಾವ ರೀತಿ ಆಗಿರ್ಬೇಡ ಅಲ್ವಾ. ಅವರು ಟೈಮ್ ಅನ್ನೋದನ್ನ ಸ್ಪೆಂಡೇ ಮಾಡಿರೋದಿಲ್ಲ. 8 ರಿಂದ 9 ವರ್ಷ ಏನು ಅವರು ಪ್ರೀತಿನ ಮಾಡಿದ್ರು ಅಂತ ಹೇಳಿದ್ವಿ, ಅದರಲ್ಲೂ ಕೂಡ ಅವರು ಕರೆಕ್ಟಾಗಿ ಪರಸ್ಪರ ಮಾತಾಡೋದಾಗಿರ್ಬೋದು, ಅವ್ರು ಒಟ್ಟಿಗೆ ಕೆಲಸ ಮಾಡೋದು, ಓದೋದು ಇದೆಲ್ಲ ಇಲ್ಲ. ಅವ್ರ ಹೆಂಡತಿ ಎಲ್ಲೋ ವರ್ಕ್ ಮಾಡ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು, ಸ್ಟಡಿ ಮಾಡ್ತಾ ಇದ್ರು. ಆ್ಯಂಡ್ ಅಂಶುಮನ್ ಸಿಂಗ್ ಅವರು ಕೂಡ ಅವರ ವರ್ಕ್ ಮೇಲೆ ಅವರು ಸ್ಟಡಿ ಮಾಡಿಕೊಂಡು ಕೆಲಸನ ತಗೊಂಡಿದ್ದು. ಸೊ ಈ ಥರ ಸಿಚುವೇಶನಲ್ಲಿ ಪರಸ್ಪರ ಇಷ್ಟಪಟ್ಟರು. ಆ್ಯಂಡ್ ಮದುವೆ ಆಗಿ ಅವರ ಲೈಫ್ ಕೂಡ ತುಂಬಾ ಚೆನ್ನಾಗಿತ್ತು. ಆವಾಗ್ಲೂ ಅವರು ಟೈಮ್ ಸ್ಪೆಂಡ್ ಮಾಡ್ತಿರ್ಲಿಲ್ಲ. ಅವರು ಎಲ್ಲೋ ಇದ್ರು, ಇವರು ಎಲ್ಲೋ ಇದ್ರು. ಯಾಕಂದರೆ ಎಲ್ಲ ಕಡೆನೂ ಕ್ವಾರ್ಟರ್ಸ್ ಫೆಸಿಲಿಟಿ ಸಿಗುತ್ತೆ ಅನ್ನೋದು ಕೂಡ ಸುಳ್ಳು. ಸೊ ಈ ಥರ ಇದ್ದಿದ್ದಾಗಿಂದ ಚೆನ್ನಾಗೇ ಇತ್ತು, ಎಲ್ಲವೂ ಚೆನ್ನಾಗೇ ಇತ್ತು. ಈ ಥರ ಮೆಡಿಕಲ್ ಬಂಕರ್ಗೆ ಯಾವಾಗ ಬೆಂಕಿ ಹತ್ಕೋತು, ಅಚಾನಕ್ಕಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಬಟ್ ಅಂಶುಮನ್ ಸಿಂಗ್ ಅವರು ಅಲ್ಲಿದ್ದವ್ರನ್ನ ಕಾಪಾಡಿ ಅವರ ಪ್ರಾಣನ ನಮ್ಮ ದೇಶಕ್ಕೋಸ್ಕರ ಕೊಟ್ಟರು ಅಂತಲೇ ಹೇಳ್ಬೋದು. ಅವ್ರಿಗೆ ಪ್ರಶಸ್ತಿ ಕೂಡ ಕೊಟ್ಟರು, ಕೀರ್ತಿ ಚಕ್ರ ಪ್ರಶಸ್ತಿನ ಕೊಟ್ಟರು. ಇದ್ದಾಗಲೇ ಕೊಡ್ತಾರೆ. ಬಟ್ ಇವಾಗ ಅವ್ರು ಇಲ್ಲದೆ ಇರೋ ಕಾರಣ ಅವರ ಹೆಂಡತಿನೇ ಪ್ರಶಸ್ತಿನ ಪಡ್ಕೊಂಡಿದ್ದಾರೆ. ಇದು ಏನೋ ಒಂಥರ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಎಲ್ರಿಗೂ ಪ್ರಶಸ್ತಿ ಕೊಡಲ್ಲ, ಎಲ್ರೂ ಪ್ರಶಸ್ತಿ ತಗೊಳ್ಳೋದಕ್ಕೂ ಆಗೋದಿಲ್ಲ. ಬಟ್ ಈ ದುರಂತ ಆಗಬಾರ್ದಿತ್ತು. ಬಟ್ ಆಯಿತು, ಏನೂ ಮಾಡೋಕ್ಕಾಗಲ್ಲ. ದೇಶಕ್ಕೋಸ್ಕರ ಅವರ ಪ್ರಾಣನ ನೀಡಿದ್ದಾರೆ. ಜೈ ಹಿಂದ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾರು ಆರ್ಮಿಯವರಾಗಿರಲಿ, ಪೊಲೀಸ್ಗಳಿಗಾಗಿರಲಿ, ಅವರ ಕೆಲಸದ ಬಗ್ಗೆ ಕೀಳಾಗಿ ಮಾತಾಡಬೇಡಿ. ಅವರ ವ್ಯಕ್ತಿತ್ವದ ಬಗ್ಗೆ ಕೀಳಾಗಿ ಮಾತಾಡೋದಕ್ಕೆ ಹೋಗಬೇಡಿ. ಅವ್ರವ್ರಿಗೆ ಆದಂಥ ವ್ಯಕ್ತಿತ್ವಗಳು ತುಂಬಾ ಇರುತ್ತೆ. ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಾವು ಎಷ್ಟು ಹೇಳಿದ್ರೂ ಸಾಲದು, ಪದಗಳೇ ಇರೋದಿಲ್ಲ. ಸೊ ನೋಡ್ಕೊಂಡು ಮಾತಾಡಿ ಅಷ್ಟೇನೆ.